ಮತ್ಸ್ಯಯಂತ್ರವನ್ನು ಬ್ರಾಹ್ಮಣನ ರೂಪದಲ್ಲಿ ಬಂದು ಉರುಳಿಸಿದವನು ಅರ್ಜುನನೇ ಎಂದು ಪಾಂಡವರು ಜೀವಂತರಾಗಿದ್ದು ದೃಪದನ ಅಳಿಯರಾಗಿದ್ದಾರೆಂದು ಕೌರವರ ಪಾಲಿಗೆ ಮರ್ಮಘಾತಕವಾದ ಸುದ್ದಿ ಕಾಳ್ಗಿಚ್ಚಿನಂತೆ ಹರಡಿತು. ಸರ್ಪಗಳಿಂದ ಕಚ್ಚಿಸಿದಾಗ ವಿಷದ ಲಡ್ಡುಗಳನ್ನು ತಿನ್ನಿಸಿದರೂ ಸಾಯದೆ ಬದುಕಿದ್ದಕ್ಕಿಂತಲೂ ಪಾಂಡವರು ವಾರಣಾವತದಿಂದ ತಪ್ಪಿಸಿಕೊಂಡದ್ದು ದೊಡ್ಡ ಪವಾಡ ಎನಿಸಿತು. ಅವರ ಮೇಲೆ ದಂಡೆತ್ತಿ ಹೋಗಬೇಕೆಂಬ ಶಕುನಿಯ ಸಲಹೆಯನ್ನು ಹಿರಿಯರು ಮನ್ನಿಸಲಿಲ್ಲ. ಆದರೆ ರಾಧೇಯನು ಕೇಳಲಿಲ್ಲ. ಯುದ್ಧ ಮಾಡಲೇಬೇಕೆಂದು ಹಠ ಹಿಡಿದು ಕೌರವರ ಸೇನೆಯನ್ನು ಕಾಂಪಿಲ್ಯಕ್ಕೆ ಕಳುಹಿಸಿ ಯುದ್ಧ ಮಾಡಿದರೂ ರಾಧೇಯನು ಬಹಳ ಹೀನಾಯವಾಗಿ ಸೋತು ಹೋದನು. ಇದರಿಂದ ದುರ್ಯೋಧನನ ಹೃದಯ ಅಸೂಯೆಯಿಂದ ಒಡೆಯದಿದ್ದುದೇ ಅಚ್ಚರಿ. ಯಾರೊಂದಿಗೂ ಮಾತನಾಡದೆ ನಿರ್ವಿಣ್ಣವಾಗಿ ಕುಳಿತುಬಿಟ್ಟನು ದುರ್ಯೋಧನ. ಪಾಂಡವರ ಭಯವು ಅವನಿಗೆ ಪಿಶಾಚಿಯಂತೆ ಕಾಡತೊಡಗಿತು. ಸಮಾಧಾನ ಮಾಡಲು ಬಂದ ದುಶ್ಯಾಸನನ ಎದುರು ತನ್ನ ನೋವನ್ನು ತೋಡಿಕೊಂಡನು. ದುರ್ಯೋಧನನು, ನಿಜಕ್ಕೂ ಪಾಂಡವರಿಗೆ ದೈವ ಸಹಾಯವುಂಟು. ಇಲ್ಲದಿದ್ದರೆ ರಾಧೇಯನು ಅರ್ಜುನನ ಎದುರು 2 ಬಾರಿ ಸೋಲುವುದುಂಟೆ. ವಿಧಿಯೇ ಬಲವತ್ತರವಾದುದು. ಪುರುಷ ಪ್ರಯತ್ನವೂ ಅದರ ಮುಂದೆ ಏನೇನೂ ಅಲ್ಲ. ದುರ್ಯೋಧನ ಬುದ್ಧಿಕೆಟ್ಟು ದುಃಖದಿಂದ ವಿಧ ವಿಧವಾಗಿ ಪ್ರಲಾಪಿಸತೊಡಗಿದನು. ವಿದುರನಿಗೆ ಸುದ್ದಿಯೆಲ್ಲವೂ ತಿಳಿದು ಧೃತರಾಷ್ಟ್ರನ ಮನಸ್ಸನ್ನು ಪರೀಕ್ಷಿಸಲು ವಿದುರನು, ಪುಣ್ಯವಂಶದಿಂದ ಕುರುವಂಶದ ಮಕ್ಕಳು ಮುಂದಕ್ಕೆ ಬರುತ್ತಿರುವರು. ಹಿರಿಯ ಮಗನು ಈಗ ಪಾಂಚಾಲಿಯನ್ನು ಮದುವೆಯಾಗಿರುವನು ಎಂದು ಹೇಳಿದಾಗ ಕೈ ಹೊಸೆಯುತ್ತಾ ಧೃತರಾಷ್ಟ್ರನು, ಆಹಾ ದೈವವೇ, ನೀನೆನ್ನುವುದು ಸರಿ. ಅವಳನ್ನೇಕೆ ನನ್ನೆದುರು ಕರೆತರಲಿಲ್ಲ? ಕುರುವಂಶದ ಪುಣ್ಯವೇ ಪುಣ್ಯ ಎಂದು ಬಾಯಿ ಚಪ್ಪರಿದನು. ವಿದುರನು, ಅಣ್ಣ, ನೀನು ತಪ್ಪು ತಿಳಿದಿದ್ದೀಯ. ಪಾಂಚಾಲಿಯನ್ನು ಮದುವೆಯಾದದ್ದು ಪಾಂಡವರು. ಅವರು ಕುರುವಂಶದ ಮಕ್ಕಳು ತಾನೇ ಎಂದನು. ಅರ್ಜುನ ಸ್ವಯಂವರದಲ್ಲಿ ಗೆದ್ದವನು. ಪಂಚಪಾಂಡವರು ದ್ರೌಪದಿಯನ್ನು ವಿವಾಹವಾದರು ಎಂದನು. ಧೃತರಾಷ್ಟ್ರ ತನ್ನ ಭಾವನೆಗಳನ್ನು ಹತ್ತಿಕ್ಕಿಕೊಳ್ಳಬೇಕಾಯಿತು. ಧೃತರಾಷ್ಟ್ರನು, ಓಹೋ, ಹಾಗಾದರೆ ಇದು ಇನ್ನೂ ಸಂತೋಷದ ವಿಷಯವೇ. ಭಾಗ್ಯವಂಶದಿಂದ ಪಾಂಡವರು ಇನ್ನೂ ಬದುಕಿರುವರೆಂದಾಯಿತು ಎಂದು ವಿದುರನನ್ನು ಆಲಿಂಗನ ಮಾಡಿ ಹೇಳಿದನು. ವಿದುರನು, ಅಣ್ಣ, ಈ ನಿನ್ನ ಪ್ರೀತಿ ಪಾಂಡವರ ಮೇಲೆ ಸದಾ ಇರಲಿ ಎಂದು ಹೇಳಿ ನಮಸ್ಕರಿಸಿ ಮುಂದೆ ನಡೆದನು. ವಿದುರನು ಹೋಗುತ್ತಿದ್ದಂತೆ ಅಲ್ಲಿಗೆ ದುರ್ಯೋಧನ, ರಾಧೇಯ ಬಂದರು. ಅವರ ಕಿವಿಗೆ ಸಂಭಾಷಣೆಯ ಕೊನೆಯ ಮಾತು ಕೇಳಿದವು. ಆಗ ದುರ್ಯೋಧನನು, ಅಪ್ಪ, ನೀನೇನು ಕನಸು ಕಾಣುತ್ತಿದ್ದೀಯಾ ಅಥವಾ ಆರೋಗ್ಯ ಸರಿಯಿಲ್ಲವೋ? ಪಾಂಡವರು ಬದುಕಿರುವುದು ನಿನಗೆ ಸುಖವಾಗಿದೆಯೇ? ಇದೇ ಏನು ನಾನು ನನ್ನ ಕಿವಿಯಾರೆ ಕೇಳಿದ ಮಾತುಗಳು ಎಂದನು. ಧೃತರಾಷ್ಟ್ರ, ನಿನಗಿಂತಲೂ ಹೆಚ್ಚು ನನಗೆ ದುಃಖವಾಗಿದೆ. ಆದರೆ ಮಹಾಚತುರನಾದ ವಿದುರನ ಮುಂದೆ ಅದನ್ನು ಹೇಳುವುದಕ್ಕೆ ಆಗುವುದಿಲ್ಲ. ಅದಕ್ಕೆ ಹಾಗೆ ಹೇಳಿದೆ. ಸರಿ, ಈಗ ಏನು ಮಾಡೋಣ ಎಂದನು. ಇದು ಮುಂದಿನ ಭಾಗದಲ್ಲಿ ಮುಂದುವರಿಯುತ್ತದೆ.